ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಿನ್ನೆ ಮಂಡೇ ನೈಟ್ ರೋ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ನಿನ್ನೆ ಮಂಡೇ ನೈಟ್ ರೋ ನೆಟ್ಫ್ಲಿಕ್ಸ್ ನ ಪ್ರೀಮಿಯರ್ ಎಪಿಸೋಡ್ ಆಗಿತ್ತು ಅಂತಾನೆ ಹೇಳ್ಬಹುದು. ಸ್ವಲ್ಪ ಜನಕ್ಕೆ ಇಷ್ಟ ಆಯ್ತು, ಸ್ವಲ್ಪ ಜನಕ್ಕೆ ಚೂರು ಕೂಡ ಇಷ್ಟ ಆಗ್ಲಿಲ್ಲ. ಸ್ವಲ್ಪ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ರಾಕ್ ಅವರು ಹಂಗ್ ಮಾಡಬಹುದು ಹಿಂಗ್ ಮಾಡಬಹುದು ಅಂತ, ಬಟ್ ನಮ್ಮ ರಾಕ್ ಅವರು ಏನು ಕೂಡ ಮಾಡ್ಲಿಲ್ಲ. ನನ್ನ ಪ್ರಕಾರ ನನಗೆ ಇಷ್ಟ ಆಯ್ತು ಗೈಸ್. ನಾನಂತೂ ಮಂಡೇ ನೈಟ್ ರೋನ ಎಂಜಾಯ್ ಮಾಡಿದೆ. ಎಸ್, ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಬೇರೆ, ಬಟ್ ಅಲ್ಲಾಗಿದ್ದೆ ಬೇರೆ. ಅಲ್ಲಾಗಿದ್ದು ಕೂಡ ನನಗೆ ಸಿಕ್ಕಾಪಟ್ಟೆ ಶಾಕ್ ಅನಿಸ್ತು. ನಮ್ಮ ರಾಕ್ ಅವರು ಯಾವ ರೀತಿ ಬಂದು ಫ್ರೆಂಡ್ಲಿ ಆಗಿ ಕೋಡಿ ರೋಡ್ಸ್ ಆಗಿ ರೋಮನ್ ರೈನ್ಸ್ ಅವರ ಜೊತೆ ನೆಟ್ಕೊಂಡ್ರು, ಅದಂತೂ ನನಗೆ ಸಿಕ್ಕಾಪಟ್ಟೆ ಶಾಕ್ ಆಯ್ತು. ಅಂಡ್ ನಾನಂತೂ ನನ್ನ ಬಾಯಿನ ಬಿಟ್ಕೊಂಡೇ ನೋಡ್ತಾ ಇದ್ದೆ, ಏನ್ ಗುರು ಇದು ಈ ರೀತಿ ಮಾಡ್ತಾ ಇದ್ರಲ್ಲ ಅಂತ. ಮೊದಲನೇದಾಗಿ ಅವರು ಕೋಡಿ ರೋಡ್ಸ್ ಅವ್ರನ್ನ ಹೊಗಳಿದ್ದು ನನಗೆ ಸಿಕ್ಕಾಪಟ್ಟೆ ಶಾಕ್ ಆಯ್ತು. ಕೋಡಿ ರೋಡ್ಸ್ ಅವ್ರನ್ನ ಹಗ್ ಮಾಡಿದ್ದು ಇನ್ನೂ ಕೂಡ ಶಾಕ್ ಆಯ್ತು. ಅಂಡ್ ಅದಾದ್ಮೇಲೆ ರೋಮನ್ ರೈನ್ಸ್ ಹಾಗೆ ಸೋಲೋ ಸಿಕ್ಕಾವ್ ಅವರ ಮ್ಯಾಚ್ ನ ನಾನು ಗಮನ ಇಟ್ಟು ನೋಡ್ತೀನಿ ಅಂತ ಹೇಳಿ ನಮ್ಮ ರಾಕ್ ಅವರು ಮ್ಯಾಚ್ ಮುಗಿದ್ಮೇಲೆ ಎಂಟ್ರಿನ ಕೊಟ್ಟಾದ್ಮೇಲೆ ಓಕೆ ಗುರು, ಇಲ್ಲೇನಾದ್ರೂ ಒಂದು ಟ್ವಿಸ್ಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಎಸ್, ಮೊದಲನೇ ಟ್ವಿಸ್ಟ್ ನಾನು ಅನ್ಕೊಂಡಿದ್ದು ಪಕ್ಕಾ ಪಾಲಿಮೆನ್ ಅವರು ಇಲ್ಲಿ ಹೂಲಾ ಫಾಲಾನ ರೋಮನ್ ರೈನ್ಸ್ ಅವರಿಗೆ ಹಾಕೋದಿಲ್ಲ, ಬದಲಿಗೆ ರಾಕ್ ಅವರಿಗೆ ಹಾಕ್ತಾರೆ ಅನ್ಕೊಂಡೆ. ಬಟ್ ಅದು ನಮಗೆ ನೋಡೋದಕ್ಕೆ ಸಿಗ್ಲಿಲ್ಲ. ಅಂಡ್ ಅದಾದ್ಮೇಲೆ ನಮ್ಮ ರಾಕ್ ಅವರು ಹೂಲಾ ಫಾಲಾನ ಇಟ್ಕೊಂಡು ರೋಮನ್ ರೈನ್ಸ್ ಅವರಿಗೆ ಹಾಕ್ಬಿಟ್ಟು ರೋಮನ್ ರೈನ್ಸ್ ಅವರಿಗೆ ಹಂಗೆ ಒಂದು ರಾಕ್ ಬಾಟಮ್ ನ ಕನೆಕ್ಟ್ ಮಾಡ್ತಾರೆ ಅಂತಾನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಬಟ್ ಆ ರೀತಿ ಯಾವುದೇ ರೀತಿಯ ವಿಚಾರ ನಮಗೆ ನೋಡೋದಕ್ಕೆ ಸಿಗ್ಲಿಲ್ಲ. ರಾಕ್ ಅವರು ಹೂಲಾ ಫಾಲಾನ ಹಾಕಿ ನೀನೇ ಒರಿಜಿನಲ್ ಟ್ರೈಬಲ್ ಚೀಫ್ ಅಂತ ಹೇಳಿ ಸುಮ್ಮನೆ ಒಂದು ಮೂಲೆಯಲ್ಲಿ ನಿಂತ್ಕೊಬಿಡ್ತಾರೆ. ಸೊ ಇಷ್ಟೊಂದು ದೊಡ್ಡ ಬದಲಾವಣೆ ನಮಗೆ ಹೇಗ್ ನೋಡೋದಿಕ್ಕೆ ಸಿಕ್ತು? ಲಿಟ್ರಲಿ ಗೈಸ್, ರಾಕ್ ಅವರು ಏನೇನ್ ಪ್ರೋಮೋಸ್ಗಳನ್ನ ಕಟ್ ಮಾಡಿದ್ರು, ನಿಜವಾಗ್ಲೂ ಅದನ್ನ ನೋಡಿ ರಾಕ್ ಅವ್ರು ಯಾಕೆ ಗುರು ಈ ರೀತಿ ಆದ್ರು ಅಂತ ಎಲ್ಲರಲ್ಲೂ ಕೂಡ ಪ್ರಶ್ನೆ ಕಾಡ್ತಾ ಇದೆ, ನನಗೆ ಗೊತ್ತು. ಅಂಡ್ ಇವತ್ತು ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಬಂದಿದ್ದೀನಿ. ಅಂಡ್ ಒಂದ್ ರೀತಿ ನಮ್ಮ ಟ್ರಿಪಲ್ ಎಚ್ ಅವರೇ ಅದಕ್ಕೆ ಆನ್ಸರ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಮಂಡೇ ನೈಟ್ ರೋ ಮುಗಿದ ಮೇಲೆ ಒಂದು ಪ್ರೆಸ್ ಕಾನ್ಫರೆನ್ಸ್ ನಡೆಯುತ್ತೆ. ಆ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಇದಕ್ಕೆ ಆನ್ಸರ್ ಮಾಡಿದ್ದಾರೆ. ಮೊದಲನೇದಾಗಿ ನಿಮ್ಗೆ ಗೊತ್ತಿರಬಹುದು, ರಸಲ್ ಮೇನಿಯಾ 40 ಮುಗಿದ ಮೇಲೆ ನಮ್ಮ ರಾಕ್ ಅವರು ಬರ್ತಾರೆ. ಕೋಡಿ ರೋಡ್ಸ್ ಅವರ ವಿರುದ್ಧ ನಿಂತ್ಕೊಂಡು ನಾನು ಯಾವಾಗ್ಲೇ ರಿಟರ್ನ್ ಆದ್ರೂ ಕೂಡ ಕೋಡಿ ರೋಡ್ಸ್ ನಾನಂತೂ ನಿನ್ನ ಬಿಡೋದಿಲ್ಲ ಅಂತಾರೆ. ಲಿಟ್ರಲಿ ಗೈಸ್, ರಾಕ್ ಆಗಿ ಕೋಡಿ ರೋಡ್ಸ್ ಅವರ ನಡುವೆ ಡಬ್ಲ್ಯೂ ಅವರು ಸ್ಟೋರಿನ ಯಾವ ರೀತಿ ಬಿಲ್ಡ್ ಮಾಡಿದ್ರು ಅಂತ ನಿಮ್ಗೆ ಗೊತ್ತಿರಬಹುದು. ಮಾಮಾ ರೋಡ್ಸ್ ಅನ್ಕೊಂಡು ಮಳೆಲೆಲ್ಲ ಅಟ್ಟ ಆಡಿಸ್ಕೊಂಡು ಹೊಡೆದಿದ್ರು ನಮ್ಮ ರಾಕ್ ಅವರು ಕೋಡಿ ರೋಡ್ಸ್ ಅವರಿಗೆ. ಅಂಡ್ ಅದಾದ್ಮೇಲೆ ಬ್ಯಾಡ್ ಬ್ಲಡ್ ಅಲ್ಲಿ ಬಂದ್ಬಿಟ್ಟು 1 2 3 ಅಂತ ತೋರಿಸಿ ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರ ಬಗ್ಗೆನೂ ಕೂಡ ಶಿಟ್ ಮಾತುಗಳನ್ನ ಆಡಿದ್ರು. ಕೆಟ್ಟ ಪದದಲ್ಲೇ ಮಾಮಾ ರೋಡ್ಸ್ ಅವರ ಮೆನ್ಷನ್ ಕೂಡ ಮಾಡಿದ್ರು. ಇತ್ತೀಚೆಗೆ ನಡೆದಂತಹ ಬ್ಯಾಡ್ ಬ್ಲಡ್ ಶೋ ಅಲ್ಲಿ ಇದೆಲ್ಲದೂ ಕೂಡ ಆಗಿದ್ರು. ಅಂಡ್ ಅದಾದ್ಮೇಲೆ ನಮ್ಮ ರಾಕ್ ಅವರು ಬರ್ತಾರೆ, ಕೋಡಿ ರೋಡ್ಸ್ ಅವ್ರನ್ನ ಹೊಗಳುತ್ತಾರೆ. ಕೋಡಿ, ನೀನು ತುಂಬಾ ವರ್ಷದಿಂದ ಡಬ್ಲ್ಯೂ ನ ಬೆಳೆಸ್ತಾ ಹೋಗ್ತಾ ಇದೆಯಾ, ಇದೇ ರೀತಿ ಬೆಳೆಸ್ತಾ ಹೋಗು, ನನಗೆ ನಿನ್ನ ಮೇಲೆ ಹೆಮ್ಮೆ ಇದೆ ಕೋಡಿ ಅಂತ ಕೋಡಿ ರೋಡ್ಸ್ ಅವ್ರನ್ನ ಹೊಗಳುತ್ತಾರೆ. ಅಂಡ್ ಇದನ್ನ ನೋಡಿ ನಾವ್ ಏನ್ ಅನ್ಕೋಬೇಕು, ಓಕೆ ಗುರು, ಬ್ಯಾಕ್ ಸ್ಟೇಜ್ ಅಲ್ಲೇ ನಮ್ಮ ರಾಕ್ ಆಗಿ ಕೋಡಿ ರೋಡ್ಸ್ ಅವರು ಕಾಂಪ್ರೂವ್ ಆಗಿದ್ದಾರೆ ಅಂತ ಅನ್ಕೋಬೇಕು. ಲಿಟ್ರಲಿ ಗೈಸ್, ಇವತ್ತಿನ ಮಂಡೇ ನೈಟ್ ರೋ ಅನ್ನ ಡಬ್ಲ್ಯೂ ಅವರು ಸಂಪೂರ್ಣವಾಗಿ ಬಿಸ್ನೆಸ್ ವೈಸ್ ಅಲ್ಲಿ ಬುಕ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಅಂದ್ರೆ ಕಾರ್ಪೊರೇಟ್ ವೈಸ್ ಅಲ್ಲಿ ಇವತ್ತಿನ ಮಂಡೇ ನೈಟ್ ರೋ ಅನ್ನ ಡಬ್ಲ್ಯೂ ಅವರು ಬುಕ್ ಮಾಡಿದ್ದಾರೆ. ಫ್ಯಾನ್ಸ್ ಗಳಿಗೋಸ್ಕರ ಇವತ್ತಿನ ಮಂಡೇ ನೈಟ್ ರೋನ ಡಬ್ಲ್ಯೂ ಅವರು ಬುಕ್ ಮಾಡಿಲ್ಲ. ಸೊ ಇದೇ ಅಪ್ಡೇಟ್ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಅಂಡ್ ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಇವತ್ತಿನ ಮಂಡೇ ನೈಟ್ ರೋ ಬಗ್ಗೆ ಏನ್ ಸ್ಟೇಟ್ಮೆಂಟ್ ನ ಕೊಡ್ತಾರೆ ಗೊತ್ತಾ? ಇವತ್ತಿನ ಮಂಡೇ ನೈಟ್ ರೋನ ನೀವು ಕೇವಲ 1 ನೈಟ್ ಶೋ ಅಂತ ಮಾತ್ರ ಎಂಜಾಯ್ ಮಾಡಿ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಹೇಳಿದ್ದಾರೆ. ಅಂದ್ರೆ ಇವತ್ತಿನ ಮಂಡೇ ನೈಟ್ ರೋಲಿ ನಿಮಗೆ ಏನೇನ್ ನೋಡೋದಕ್ಕೆ ಸಿಕ್ತು ಅದೆಲ್ಲದೂ ಕೂಡ ಮಂಡೇ ನೈಟ್ ರೋಲಿ ಮುಗೀತು ಅಷ್ಟೇ. ಸುಮ್ಮನೆ ಒಂದು ಶೋ ಬಂತು, ಒಂದು ಶೋ ಹೋಗ್ತು. ಸೊ ಒಂದ್ ರೀತಿ ನೀವು ಒನ್ ಅಂಡ್ ಓನ್ಲಿ ಮಂಡೇ ನೈಟ್ ರೋ ಅಂತ ನೋಡಿ, ಇದನ್ನ ಜಾಸ್ತಿ ನೀವು ಫ್ಯೂಚರಿಗೆ ಲಿಂಕ್ ಮಾಡಬೇಡಿ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಹೇಳಿದ್ದಾರೆ. ಅಂಡ್ ಹಂಗ ನೋಡೋದಾದ್ರೆ ನಮಗೆ ಇವತ್ತು ಮಂಡೇ ನೈಟ್ ರೋಲಿ ರಾಕ್ ಅವರು ಫೈನಲ್ ಬಾಸ್ ಆಗಿ ನೋಡೋದಕ್ಕೆ ಸಿಗ್ಲಿಲ್ವಾ, ಬದಲಿಗೆ ಕಾರ್ಪೊರೇಟ್ ರಾಕ್ ಅವರು ನೋಡೋದಕ್ಕೆ ಸಿಕ್ರ. ನೆಟ್ಫ್ಲಿಕ್ಸ್ ಜೊತೆ ನಮ್ಮ ರಾಕ್ ಅವರು ಹಾಗೆ ಡಬ್ಲ್ಯೂ ಅವರು ಡೀಲ್ ಮಾಡ್ಕೊಂಡಿದ್ದಾರೆ, ನಿಮಗೆ ಗೊತ್ತಿರಬಹುದು. ಅಂಡ್ ಅದರಿಂದ ನಮ್ಮ ರಾಕ್ ಅವರು ಬಂದು ಇಲ್ಲಿ ಡಬ್ಲ್ಯೂ ನ ಹೊಗ್ಲೋ ಅಂತ ಕೆಲಸ ಮಾಡಿದ್ರ. ಕೋಡಿ ರೋಡ್ಸ್ ಅವ್ರನ್ನು ಕೂಡ ಅದೇ ಒಂದು ರೀಸನ್ಗೆ ನಮ್ಮ ರಾಕ್ ಅವರು ಹೊಗಳುದ್ರ. ರೋಮನ್ ರೈನ್ಸ್ ಅವರಿಗೆ ಅದೇ ಒಂದು ರೀಸನ್ಗೆ ನಮ್ಮ ರಾಕ್ ಅವರು ಹೂಲಾ ಫಾಲಾನ ಹಾಕುದ್ರ. ಇದ್ರೂ ಇರಬಹುದು ಗೈಸ್. ಇಲ್ಲಿಂದ ನಮಗೆ 2 ಚಾನ್ಸ್ ನೋಡೋದಕ್ಕೆ ಸಿಗ್ತಾ ಇದೆ. ಒಂದು, ಡಬ್ಲ್ಯೂ ಅವರು ಈ ಒಂದು ಕಂಪ್ಲೀಟ್ ಮಂಡೇ ನೈಟ್ ರೋನ ಕಂಪ್ಲೀಟ್ ಆಗಿ ಬಿಸ್ನೆಸ್ ಪರ್ಪಸ್ ಅಲ್ಲಿ ಬುಕ್ ಮಾಡಿದೆ. ಅಂದ್ರೆ ನಾವು ನೆಟ್ಫ್ಲಿಕ್ಸ್ ಗೆ ಹೋಗ್ತಾ ಇದೀವಿ ಅಂಡ್ ಕಂಪ್ಲೀಟ್ ಆಗಿ ನಮ್ಮ ರಾಕ್ ಅವರು ಕೂಡ ಸ್ಟೋರಿಯಿಂದ ಹೊರಗಡೆ ಬಂದು ಬಿಸ್ನೆಸ್ ಬಗ್ಗೆನೇ ಮಾತಾಡಿದ್ದಾರೆ, ಎಲ್ಲರನ್ನು ಕೂಡ ಹೊಗಳಿ ಹೋಗಿದ್ದಾರೆ. ಸೊ ಇದು ಈ ರೀತಿ ಒಂದು ಬಿಸ್ನೆಸ್ ಪರ್ಪಸ್ ಆಗಿ ಡಬ್ಲ್ಯೂ ಅವರು ಈ ಒಂದು ಮಂಡೇ ನೈಟ್ ರೋನ ಬುಕ್ ಮಾಡಿದ್ದಾರೆ. ಅಂಡ್ ಇದಾದ್ಮೇಲೆ ನಮ್ಮ ರಾಕ್ ಅವರು ಫೈನಲ್ ಬಾಸ್ ಆಗಿ ರಿಟರ್ನ್ ಆಗಿ ತನ್ನ ಸ್ಟೋರಿನ ಕಂಟಿನ್ಯೂ ಮಾಡ್ತಾರೆ, ಕೋಡಿ ರೋಡ್ಸ್ ಆಗಿ ರೋಮನ್ ರೈನ್ಸ್ ಅವರ ವಿರುದ್ಧ ಅನ್ಕೋಬಹುದು. ಅಥವಾ ಇನ್ನ ಒಂದೇನಪ್ಪಾ ಅಂದ್ರೆ ನಮ್ಮ ರಾಕ್ ಅವರ ಚಾಪ್ಟರ್ ನ ಡಬ್ಲ್ಯೂ ಅವರು ಇಲ್ಲಿ ಕಂಪ್ಲೀಟ್
ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡ್ತಾ ಇದ್ದಾರೆ. ರಾಕ್ ಅವರ ಕ್ಯಾರೆಕ್ಟರ್ ಚೇಂಜ್ ಆಗಿದೆ. ಅವರು ಪೀಪಲ್ ಚಾಂಪಿಯನ್ಶಿಪ್ ನು ಕೂಡ ಡೊನೇಟ್ ಮಾಡಿದ್ದಾರೆ. ಕೋಡಿ ರೋಡ್ಸ್ ಅವ್ರನ್ನು ಕೂಡ ಹಗ್ ಮಾಡಿದ್ದಾರೆ, ಅವ್ರ ಜೊತೆ ಫ್ರೆಂಡ್ ಆಗಿದ್ದಾರೆ. ಈ ಕಡೆ ರೋಮನ್ ರೈನ್ಸ್ ಅವರ ಜೊತೆನೂ ಕೂಡ ನಮ್ಮ ರಾಕ್ ಅವರು ಫ್ರೆಂಡ್ ಆಗಿದ್ದಾರೆ. ಸೊ ರಾಕ್ ಅವರ ಕಂಪ್ಲೀಟ್ ಫೈನಲ್ ಬಾಸ್ ಅನ್ನೋ ಒಂದು ಕ್ಯಾರೆಕ್ಟರ್ ಏನಿತ್ತು, ಫೈನಲ್ ಬಾಸ್ ಅನ್ನೋ ಒಂದು ಸ್ಟೋರಿ ಲೈನ್ ಇತ್ತು, ಅದನ್ನ ಡಬ್ಲ್ಯೂ ಅವರು ಈ ಒಂದು ಮಂಡೇ ನೈಟ್ ರಾ ಅಲ್ಲಿ ಎಂಡ್ ಮಾಡಿದ್ದಾರೆ ಅಂತ ನಾವೆಲ್ಲರೂ ಕೂಡ ಅನ್ಕೋಬೇಕಷ್ಟೇ. ನೋಡೋಣ ಗೈಸ್, ಈಗಲೇ ನಾವು ಯಾವುದೇ ರೀತಿಯ ಕನ್ಕ್ಲೂಷನ್ ಗೆ ಬರೋದಕ್ಕೆ ಆಗೋದಿಲ್ಲ. ಮುಂಬರುವಂತಹ ದಿನಗಳಲ್ಲಿ ನೋಡೋಣ ಡಬ್ಲ್ಯೂ ಅವರು ಯಾವ ರೀತಿ ಸ್ಟೋರಿನ ಎಸ್ಟಾಬ್ಲಿಷ್ ಮಾಡ್ತಾರೆ ಅಂತ. ಲಿಟರಲಿ ಗೈಸ್, 2 ರಸಲ್ ಮೇನಿಯಾ ಮೇನ್ ಇವೆಂಟ್ ಈ ಒಂದು ಮಂಡೇ ನೈಟ್ ರಾ ಅಲ್ಲಿ ಮುಗ್ದೋಗಿದೆ ಅಂತಾನೆ ಹೇಳ್ಬಹುದು. ಮೊದಲನೇದಾಗಿ ಕೋಡಿ ರೋಡ್ಸ್ ಹಾಗೆ ರಾಕ್ ಅವರ ಮ್ಯಾಚ್ ರಸಲ್ ಮೇನಿಯಾದಲ್ಲಿ ಆಗುತ್ತೆ ಅನ್ಕೊಂಡ್ವಿ. ಬಟ್ ಈಗ ಡಬ್ಲ್ಯೂ ಅವರು ಈ ರೀತಿ ಡೈರೆಕ್ಷನ್ ನ ತೋರಿಸಿ ಆ ಒಂದು ಮ್ಯಾಚ್ ಆಗೋದೇ ಇಲ್ವಾ ಅಂತ ಅನ್ನಿಸ್ತಾ ಇದೆ. ಅಂಡ್ ರಾಕ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆನೂ ಕೂಡ ಮ್ಯಾಚ್ ಆಗುತ್ತೆ ಅನ್ಕೊಂಡಿದ್ವಿ. ಬಟ್ ಈಗ ಇದನ್ನೆಲ್ಲ ನೋಡ್ತಾ ಇದ್ರೆ ಆ ಒಂದು ಮ್ಯಾಚ್ ಕೂಡ ಆಗೋದಿಲ್ಲ ಅಂತ ಅನ್ನಿಸ್ತಾ ಇದೆ. ಸೊ ಡಬ್ಲ್ಯೂ ಅವರು ಏನಾದ್ರು ಈ ಒಂದು ಮಂಡೇ ನೈಟ್ ರಾ ನ ಬರೀ ಬಿಸ್ನೆಸ್ ಪರ್ಪಸ್ ಗೆ ಬುಕ್ ಮಾಡಿ, ನಮ್ಮ ರಾಕ್ ಅವರು ಕೂಡ ತನ್ನ ಕ್ಯಾರೆಕ್ಟರ್ ನ ಹೊರಗಡೆ ಇಟ್ಟು ಬರೀ ಬಿಸ್ನೆಸ್ ನ ಹ್ಯಾಂಡಲ್ ಮಾಡೋದಕ್ಕೆ ಮಂಡೇ ನೈಟ್ ರಾ ಗೆ ಬಂದು ಎಲ್ಲರನ್ನೂ ಕೂಡ ಹೋಗ್ಲಿದ್ರೆ ಪ್ರಾಬಬ್ಲಿ ಈ 2 ಮ್ಯಾಚ್ ಅಲ್ಲಿ ಯಾವ್ದಾದ್ರು ಒಂದು ಮ್ಯಾಚ್ ನಮಗೆ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗಬಹುದು. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಬೇಗ ನಾವು ಎಲ್ಲದಕ್ಕೂ ಕೂಡ ಕನ್ಕ್ಲೂಷನ್ ಗೆ ಬರೋದು ಬೇಡ. ಮುಂಬರುವಂತಹ ದಿನಗಳಲ್ಲಿ ನಮ್ಮ ರಾಕ್ ಅವರು ಬರ್ತಾರೆ. ಇವನ್ NXT ಯಲ್ಲೂ ಕೂಡ ನಮ್ಮ ರಾಕ್ ಅವರು ಬರ್ತಾರೆ ಅಂತ ಹೇಳಿದ್ರು. ಅಂಡ್ ಇವತ್ತಿನ NXT ಯಲ್ಲಿ ನಮ್ಮ ರಾಕ್ ಅವರು ನಮಗೆ ನೋಡೋದಕ್ಕೆ ಸಿಗ್ತಾರೆ. ನೋಡೋಣ ಅಲ್ಲಿ ಯಾವ್ದಾದ್ರು ಆಂಗಲ್ ನಮಗೆ ನೋಡೋದಕ್ಕೆ ಸಿಗುತ್ತಾ ಅಂತ. ಅಂಡ್ ರೀಸೆಂಟ್ ಆಗಿ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರೇ ರಾಕ್ ಆಗಿ ತನ್ನ ಮ್ಯಾಚ್ ಬಗ್ಗೆ ಒಂದು ದೊಡ್ಡ ವಿಚಾರನ ರಿವೀಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಅದೇನೇನು ರಿವೀಲ್ ಮಾಡಿದ್ದಾರೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಗೈಸ್ ಡೌಟ್ ಇರೋದು ಇಷ್ಟೇ, ಡಬ್ಲ್ಯೂ ಅವರು ಈ ರೀತಿ ನಮ್ಮ ರಾಕ್ ಅವರ ಫೈನಲ್ ಬಾಸ್ ಕ್ಯಾರೆಕ್ಟರ್ ನ ಎಂಡ್ ಮಾಡ್ತೋ ಅಥವಾ ಸಂಪೂರ್ಣ ಮಂಡೇ ನೈಟ್ ರಾ ನ ಡಬ್ಲ್ಯೂ ಅವರು ಬಿಸ್ನೆಸ್ ವೈಸು ಕಾರ್ಪೊರೇಟ್ ವೈಸು ಬುಕ್ ಮಾಡಿದ್ರು ಅಂತ. ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ ಇಷ್ಟೊಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.